ಅಸ್ಸಲಾಮಲೈಕುಮ್, ನಮಸ್ಕಾರ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾವೆಲ್ಲ ಬಂದೀವಪ್ಪ ಅಂತಂದ್ರೆ ಇವತ್ತು ನಾವು ನಮ್ಮ ದೋಸ್ತ ನಿನ್ನೆ ಫರಿಯದಿನ ಅಂತ ಕರ್ಕೊಂಡು ಬಂದ ಗಂಗಾವತಿಗೆ. ಭತ್ತದ ನಾಡಂತ ಪ್ರಸಿದ್ಧವಾದ ಗಂಗಾವತಿಗೆ ಬಂದೀವ್ರಿ ನಾವು. ಗಂಗಾವತಿಗೆ ಬಂದು ಎಲ್ಲ ನಿಂತ್ಕೊಂಡಿದ್ದು, ಬಸ್ ನಿಂತ್ಕೊಂಡೈತಿ. ಈ ಬಸ್ಸಲ್ಲೇ ನಮ್ಮ ದೋಸ್ತರ ಅಣ್ಣ ಡ್ರೈವರ್ ಇದಾನ, ಅವ್ರ ಜೊತೆ ಕರ್ಕೊಂಡ್ಬಂದ ನಮ್ಮನ್ನ. ಅದಕ್ಕಂತ ಬಂದ್ವಿ. ಸುಮ್ಮನೆ ಅಲ್ಲಿ ಬೆಂಗಳೂರಲ್ಲಿ ಏನು ಮಾಡೋದು ಬೇಜಾರಾಗ್ತಿತ್ತು ಅಂತೇಳಿ ಒಂದು ಟ್ರಿಪ್ ಹೋಗ್ಬೇಕಂತ ಬಂದೀವಿ. ಹಾಗೆ ಇವತ್ತು ಒಂದು ಫಿಲ್ಮ್ ಬಂದೈತಿ ಇಲ್ಲಿ, ಮಾರುತ್ ಅಂತ. ಆ ಮಾರುತ ಫಿಲ್ಮ್ ನೋಡೋಕೆ ಹೋಗ್ತಿದ್ದೀವಿ. ಅದು ಮಾರುತದಲ್ಲಿ ಏನೈತೆ ಗೊತ್ತಾನ, ನಮ್ಮೂರ್ದು ಅಲ್ಲಿ ಒಂದು ಸೀನ್ ಐತಿ. ಆ ಸೀನ್ಗೋಸ್ಕರ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬೆಳಗ್ಗೆ 7 ಗಂಟೆಗೆ ರೀಚ್ ಆಯಿತು ಗಂಗಾವತಿ ರೀಚ್ ಆದಮೇಲೆ ಎಲ್ಲ ಪ್ಯಾಸೆಂಜರ್ ಇಳ್ಕೊಂಡಾದ್ಮೇಲೆ ಇವಾಗ ನಾವು ಇದನ್ನು ನಮ್ಮ ದೋಸ್ತ ಎಲ್ಲ ಇದನ್ನು ಕ್ಲೀನ್ ಮಾಡಬೇಕು. ಈಗ ಕ್ಲೀನ್ ಮಾಡಿ ಮತ್ತೆ ಅದನ್ನು ಸಂಜೆ ಹೋಗೋಕ್ಕೆಲ್ಲ ರೆಡಿ ಮಾಡಬೇಕಾ. ರೆಡಿ ಆದಮೇಲೆ ನಾವು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಫಿಲ್ಮ್ ನೋಡೋಕೆ ಹೋಗ್ತಿದ್ದೀವಿ. ಫಿಲ್ಮ್ ನೋಡೋಕೆ ಹೋಗೋಣ ಬರ್ರಿ. ಗಾಯ್ಸ್, 4 ಕಿಲೋಮೀಟ್ರ್ ಬಂದೀವಿ. ಒಂದು ಹೋಟೆಲ್ ಸಿಗೋತ್ತಿಲ್ಲ ನಾಷ್ಟ ಮಾಡೋಕೆ. ಎಲ್ಲಿ ಮಾಡೋದು ಏನಿಲ್ಲ, ಏನು ಗೊತ್ತಾಗಲಾಗಿತ್ತು ನಮಗೆ. ಪಿಕ್ಚರ್ ನೋಡೋಕಂತ ಬಂದೀವಿ. ಹೊಟ್ಟೆ ಹಸ್ತೈತಿ, ನಾಷ್ಟ ಮಾಡೋಕೆ ಬಂದೀವಿ. ನಾಷ್ಟಕ್ಕೆ ಒಂದು ಹೋಟೆಲ್ ಸಿಗಲ್ಲಾಗ್ಯವ್ರಿ ಇಲ್ಲಿ ಈ ಗಂಗಾವತಿಯಾಗ. ಎಲ್ಲೈತ್ರಿ, ಫಸ್ಟ್ ಟೈಮ್ ಬಂದೀವಿ. ಏನು ಹೋಟೆಲ್ ಸಿಗೋದು. ಇಡ್ಲಿ ತೊಗೊಂಡ್ವಿ ನಾವು. ಇಡ್ಲಿ ತೊಗೊಂಡು ಹೊಡೆ ಹಾಕ್ತೀವಿ ಕಾತ್ರಿಸಿ. 50 ರೂಪಾಯಿದಾವ ನಾವು. ಇಡ್ಲಿ ಪಾಡ್ಡ ಗಿಡ್ಡ ತಿಂದು ಬಂದೀವ್ರಿ. ನಾಷ್ಟ ಪತ್ತಸ್ರಿ ಆತ. ಈಗ ಮೂವಿ ನೋಡ್ಬೇಕು. 11 ಗಂಟೆಗೆ ಐತಂತ ಮೂವಿ. 11 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. ಹೋಗಿ ನೋಡ್ಬೇಕು. ಈಗ ಸಿನಿಮಾ ಟಾಕೀಸಿಗೆ ಬಂದೀವಿ. ಒಂದು ಇಲ್ಲೇ ಮಾರುತ್ತ ಇದು ಗಂಗಾವತಿ ಟಾಕೀಸ್ ಚಿತ್ರಮಂದಿರ. ಇದೇ ಫಿಲ್ಮ್ ಮಾರುತ. ಕೂತ್ಬಿಟ್ಟನ್ರಿ, ಯೋಚನೆ ಮಾಡತ್ತಾನೆ ಯಾವಾಗ ಸ್ಟಾರ್ಟ್ ಆಗತ್ತ ಮೂವಿ, ಯಾವಾಗ ನೋಡ್ಬೇಕಂತ ಕೂತು ನೋಡಂದ್ರೂ ಸ್ಟಾರ್ಟ್ ಆಗಲ್ಲ. ಅದು ಎಲ್ಲಿ ನಮ್ಮೂರು ಹೊಳದಂಡೆಗಲ್ಲ ಸ್ಟಾರ್ಟ್ ಆಗಿ ಇದಾಗಿದ್ದು, ಶೂಟಿಂಗ್ ಆಗಿದ್ದು. ಯಾರ್ಯಾರು ಬಂದಿದ್ರು? ದಿನೇ ವಿಜಯ, ಸಾಧು ಕೋಕಿಲ, ಮತ್ತು ಪಡ್ಡೆವಲ್ಲಿ ಇವ್ರ ಯಾರೋ ಮಾರೆ. ಪಡ್ಡೆವಲ್ಲಿ ಏನವ ಗಾಯ್ಸ್, ಬಂದು ಕೂತೀವ್ರಿ. ಇನ್ನು ಮೂವಿನ ಸ್ಟಾರ್ಟ್ ಆಗಲಾಗೈತಿ. ಯಾವಾಗ ಸ್ಟಾರ್ಟ್ ಆಗತ್ತೋ ಯಾವಾಗಿಲ್ಲೋ ಬಂದು ಮಾಡ್ತೀವಿ. ಈಗ ಫಿಲ್ಮ್ ಸ್ಟಾರ್ಟ್ ಆಗೈತಿ. ನೋಡೋದು ಫಿಲ್ಮ್ ಸ್ಟಾರ್ಟ್ ಆಗೈತೆ ಅಂತ ನೋಡೋಕೆ ಹೋಗ್ತೀವಿ ನಾವು. ರಾಜವಲಿ ಗತೆ ಬಂದ್ಬಿಡ್ತೀವಿ. ಆದ್ರೂ ಬಂತಪ್ಪ ನಮ್ಮ ಊರು ಒಳಗಡೆ ಕೈತಿಗೆ ಓಡ. ಕೂಡಲ ಸಂಘ ಸ್ವಲ್ಪ ಹೆಲ್ಪ್ ಮಾಡ್ತೀರೇನ್ರಿ? ರೊಟ್ಟಿ ಸುಡೋ ಬದಲು ನಂಗೆ ಮ್ಯಾಥ್ಸ್ ಹೇಳ್ಕೊಡ್ತೀರೇನ್ರಿ? ಎಷ್ಟನೇ ಕ್ಲಾಸು? 7th ರೀ. 7ನೇ ಕ್ಲಾಸ್ಗೆ ನಾವು ಹೇಳ್ಕೊಡ್ತಿಲ್ಲ. ನಾವೇನಿದ್ರು ಡಿಗ್ರಿ ಸ್ಟೂಡೆಂಟ್. 1ನೇ ಕ್ಲಾಸ್ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಏನೋ ಹೇಳ್ದ ಹಂಗಂದ್ರೆ ಅಲ್ಲ, ಚಡ್ಡಿ ಹಾಕಿದ್ಯಾ ಅಂತ. ಹಂಗನ ಮ್ಯಾಥ್ಸ್ ತಾನೆ, ನಾನು ಹೇಳ್ಕೊಡ್ತೀನಿ. ಬರೀ ಕುಂದರಿ. ಏನು ಅರ್ಥ ಆಗಲಿಲ್ಲ. ಲಾಸ್ಟಿಗೆಲ್ಲ ಅರ್ಥ ಆಯ್ತು. ಬಟ್ ನಾವು ಕೂತಿದ್ದು ನಮ್ಮ ಊರ್ದು ಒಂದು ಸೀನ್ ಬಂದಿತ್ತು. ಅದಕ್ಕೋಸ್ಕರ ಇಷ್ಟೊಂದು ಕೂತಿದ್ವಿ. ಮಸ್ತ್ ಅನಿಸ್ತು. ಫಿಲ್ಮ್ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಗಾಡಿ ತೊಳೆದು ಈಗ ರೆಡಿ ಆತ. ಸಂಜೆ ಈಗ 5 ಗಂಟೆ ಆಗೈತಿ. 9 ಗಂಟೆಗೆ ಇದನ್ನ ಗಾಡಿ ಇಲ್ಲಿಂದ ಗಂಗಾವತಿಯಿಂದ ಬಿಡ್ತೀವಿ. ಇಟ್ಟಿಂದ ಬೆಂಗಳೂರಿಗೆ ಮುಂಜಾನೆ 7ಕ್ಕೆ ರೀಚ್ ಆಗ್ತೀವಿ. ಎಲ್ಲ ಗಾಡಿ ರೆಡಿ ಮಾಡೀವಿ. ಇವಾಗ ಮತ್ತೆ ಹೋಗಿ ಏನಾದ್ರು ಸ್ನ್ಯಾಕ್ಸ್ ಅದು ತಿನ್ಕೊಂಬರಕ್ಕೆ ಹೋಗ್ತೀವಿ. ಇವಾಗ ಅವನು ಅಲ್ಲಿ ಹೋಗಿ ಮುಖ ತೊಗೊಳಕ್ಕೆ ಅದು ಹೋಗ್ಯಾನ. ಬಂದ ನೋಡಿ ಇಲ್ಲಿ ರಾಯ.
ಇದೇ ಬಸ್ ನೋಡ್ರಿ ಇವಾಗ ಮತ್ತೆ ಹೊಂಟಿ ಬೆಂಗಳೂರು ರೈಟ್ ಇವಾಗ ಈ ಬಸ್ ತೊಗೊಂಡು ಹೋಗ್ಬಿಡ್ದು ಇವಾಗ ನಾವು ಬೆಂಗಳೂರಿಗೆ. ಡ್ರೈವರ್ ಲೈಫ್ ಹಿಂಗೈತೆ ನೋಡ್ರಿ. ಇವತ್ತು ಬಂದು ಅನುಭವ ಆಗೈತೆ ರೀ, ನಾವು ನೋಡಕ್ಕೆ ಹೆಂಗೈತೆ ಅಂತ ಬಂದಿದ್ದೆ ಡ್ರೈವರ್ ಲೈಫ್. ರಾತ್ರಿ ಬೆಳತಾನೆ ನಿದ್ದೆ ಇರಲ್ಲ, ಬಂದು ಹಗಲತ್ತು ಮಲ್ಕೋಬೇಕಂದ್ರೆ ಹಗಲತ್ತು ನಿದ್ದೆ ಆಗಲ್ಲ, ಏನಿಲ್ಲ. ಹಿಂಗೈತೆ ನೋಡ್ರಿ, ಎಕ್ಸ್ಪೀರಿಯನ್ಸ್ ತೊಗೊಂಡಿರಿ ಡ್ರೈವರ್ ಲೈಫ್ ಆದ್ರೂ ಇವತ್ತು. ಗಾಯ್ಸ್ ಇದೇ ಇವತ್ತಿನ ಬ್ಲಾಗ್ ಆಗಿತ್ತು. ಹೆಂಗೆ ಅನಿಸ್ತು ನಿಮಗೆ ಬ್ಲಾಗ್ ಚೆನ್ನಾಗಿ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಿಗೋ ಮತ್ತು ಮುಂದಿನ ಬ್ಲಾಗ್ನಾಗ ಬಾಯ್.